ಯಾವುದೇ ಕ್ಷೇತ್ರ ಆಗಲಿ ಶಿಸ್ತು ಬಹಳಷ್ಟು ಪ್ರಮುಖವಾಗಿರುತ್ತೆ. ಫ್ಯೂಚರ್ ಸೆಹವಾಗ್, ಸಚಿನ್ ಅಂತ ಹೇಳಿ ಬಣ್ಣಿಸಲಾಗ್ತಾ ಇತ್ತು. ಶಿಸ್ತಿನ ಕೊರತೆಯಿಂದ ಒಬ್ಬ ಆಟಗಾರ ಒಂದು ದೇಸಿ ತಂಡದಲ್ಲೂ ಕೂಡ ಸ್ಥಾನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವಿದ್ಯಾಭ್ಯಾಸ, ಶಿಕ್ಷಣ ಮತ್ತು ಯಾವುದೇ ಕ್ಷೇತ್ರಗಳಲ್ಲಾಗಲಿ ಎಲ್ಲ ಕ್ಷೇತ್ರಗಳಲ್ಲೂ ಮೊದಲಿಗೆ ನೋಡೋದು ಆ ವ್ಯಕ್ತಿಯ ವರ್ತನೆ ಹೇಗಿದೆ, ಆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾನ, ಆ ವ್ಯಕ್ತಿ ಶಿಸ್ತಿನಿಂದ ಇರ್ತಾನ ಅನ್ನೋದು. ಯಾವುದೇ ಕ್ಷೇತ್ರ ಆಗಲಿ ಶಿಸ್ತು ಬಹಳಷ್ಟು ಪ್ರಮುಖವಾಗಿರುತ್ತೆ. ಏನು ಕ್ರಿಕೆಟ್ ಅಂತ ಅಂದರೆ ಅದು ಜೆಂಟಲ್ಮೆನ್ ಗೇಮ್. ಕ್ರಿಕೆಟ್ನಲ್ಲಿ ಅಂತೂ ಶಿಸ್ತು ಬೇಕೇ ಬೇಕು. ಆದರೆ ಶಿಸ್ತಿನ ಕೊರತೆಯಿಂದ ಒಬ್ಬ ಆಟಗಾರ ಟೀಮ್ ಇಂಡಿಯಾದಿಂದ ಸ್ಥಾನ ಕಳ್ಕೊಂಡ. ಅದಾದ ನಂತರ IPL ಅನ್ನೋ ವೇದಿಕೆಯಿಂದ ಕೂಡ ಸ್ಥಾನ ಕಳ್ಕೊಂಡ. ಫೈನಲಿ ಈಗ ಒಂದು ದೇಸಿ ತಂಡದಲ್ಲೂ ಕೂಡ ಸ್ಥಾನ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಆ ಆಟಗಾರ ಯಾರು? ಆತ ಯಾಕೆ ಇಷ್ಟು ಕಳಪೆಯಾಗಿ ಹೋಗ್ಬಿಟ್ಟ? ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ. ಇತ್ತೀಚೆಗೆ ವಿನೋದ್ ಕಾಂಬ್ಳಿ ಅವರದ್ದೊಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಇಬ್ಬರು ಒಟ್ಟಿಗೆ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟವರು, ಪರಮಾಪ್ತ ಸ್ನೇಹಿತರಾಗಿದ್ದವರು. ಕಾಂಬ್ಳಿ ಅವರಂತೂ ತೆಂಡೂಲ್ಕರ್ ಅವರಿಗಿಂತ ದೊಡ್ಡ ಪ್ರತಿಭೆ ಅಂತ ಕರೆಸಿಕೊಂಡಿದ್ದವರು. ಆದರೆ ಈಗ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನ ದೇವರಾಗಿದ್ದಾರೆ. ಆದರೆ ಕಾಂಬ್ಳಿ ಹೆಚ್ಚು ಕಡಿಮೆ ತೆಂಡೂಲ್ಕರ್ ಅವರಷ್ಟೇ ವಯಸ್ಸು. ಆದರೆ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ಆಗದೆ ಕೂರೋಕ್ಕೂ ಆಗದ ಪರಿಸ್ಥಿತಿ. ಕಾಂಬ್ಳಿ ಅವರ ಕ್ರಿಕೆಟ್ ಬದುಕು ಅಷ್ಟೇ, ಇನ್ನೇನು ಶುರುವಾಯಿತು ಅನ್ನೋ ಕಾಲದಲ್ಲೇ ಮುಗಿದೇ ಹೋಯಿತು. ಇದಕ್ಕೆಲ್ಲ ಕಾರಣ ಆಗಿದ್ದು ಅಶಿಸ್ತು, ಕುಡಿತ, ಸ್ಮೋಕಿಂಗ್, ನೈಟ್ ಪಾರ್ಟಿಗಳು, ಸಿನಿಮಾ ಹುಚ್ಚು, ಐಷಾರಾಮಿ ಮೋಜಿನ ಜೀವನದ ಆಕರ್ಷಣೆ. ಆದರೆ ಇದು ಕಾಂಬ್ಳಿಯವರ ಕುರಿತ ಕಥೆಯಲ್ಲ, ಪೃಥ್ವಿ ಶಾ ಜೀವನ. ಇದು ಕಥೆಯಲ್ಲ, ಜೀವನ. ಯಾಕಂದ್ರೆ ಪೃಥ್ವಿ ಶಾ ಎಂಬ ಆಟಗಾರನಿದ್ದಾನಲ್ಲ, ಈತನ ಆಟದಲ್ಲಿ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹವಾಗ್, ಬ್ರಿಯಾನ್ ಲಾರಾ ಅಂತಹ ದಿಗ್ಗಜ ಆಟಗಾರರ ಸ್ಟೈಲ್ ಇತ್ತು. ಖುದ್ದು ತೆಂಡೂಲ್ಕರ್, ಸೆಹವಾಗ್, ರವಿಶಾಸ್ತ್ರಿ ಅಂತಹ ಆಟಗಾರರು ಈತನ ಆಟಕ್ಕೆ ಶಹಬಾಷ್ ಎಂದಿದ್ರು. ಈತನು ತೆಂಡೂಲ್ಕರ್ ಅವರಂತೆಯೇ ಮೊದಲ ರಣಜಿ ಪಂದ್ಯದಲ್ಲೇ ಸೆಂಚುರಿ ಹೊಡೆದಿದ್ದ. ಆಗಿನ್ನೂ ಪೃಥ್ವಿಗೆ ಜಸ್ಟ್ 18 ವರ್ಷ. 2018ರಲ್ಲಿ ಅಂಡರ್-19 ವಿಶ್ವಕಪ್ ಗೆದ್ದಾಗ ಪೃಥ್ವಿ ಶಾ ಹೀರೋ. ರಣಜಿಯಲ್ಲಿ ಭರ್ಜರಿ ರನ್ ಗಳಿಸಿದ್ದ, ದಿಗ್ಗಜರ ಮನಸ್ಸು ಗೆದ್ದಿದ್ದ ಪ್ರತಿಭೆ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದಾಗ ಭವಿಷ್ಯದ ತೆಂಡೂಲ್ಕರ್ ಅಲ್ಲದಿದ್ದರೂ ಸೆಹವಾಗ್ ಆಗೋದು ಫಿಕ್ಸ್ ಅಂತ ಹೇಳಿದ್ರು ಕ್ರಿಕೆಟ್ ಪ್ರೇಮಿಗಳು. ಆದರೆ ಈತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಒಂದೆರಡು ವರ್ಷಗಳಲ್ಲಿ ಮುಗಿದು ಹೋಯಿತು. 5 ಟೆಸ್ಟ್, 6 ಒನ್ ಡೇ, ಒಂದೇ ಒಂದು T20 ಪಂದ್ಯಗಳಿಗೆ ಎಂಡ್ ಆಯಿತು. ಇಷ್ಟಕ್ಕೂ ಈತನ ವಯಸ್ಸು ಈಗಲೂ ಜಸ್ಟ್ 25 ವರ್ಷ. ರಾಷ್ಟ್ರೀಯ ತಂಡದಲ್ಲಿ ಬಿಡಿ, 10 IPL ತಂಡಗಳಲ್ಲಿ ಯಾವೊಂದು ತಂಡವೂ ಈತನ ಖರೀದಿಗೆ ಮನಸ್ಸು ಮಾಡಲಿಲ್ಲ. ಮಹಾರಾಷ್ಟ್ರ ಕ್ರಿಕೆಟ್ ಟೀಮ್ನಿಂದಲೂ ಗೆಟ್ ಔಟ್ ಎನಿಸಿಕೊಂಡಿರೋ ಆಟಗಾರ ಪೃಥ್ವಿ ಶಾ. ಹೊಸ ಪ್ರತಿಭೆಗಳಿಗೆ ಬೆನ್ನು ತಟ್ಟಿ ಸಪೋರ್ಟ್ ಮಾಡುವ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ನಾಯಕರಿದ್ದಾಗ ತಂಡಕ್ಕೆ ಬಂದ ಹುಡುಗ ಸ್ಥಾನ ಕಳೆದುಕೊಂಡಿದ್ದೇ ಅಶಿಸ್ತಿನಿಂದ. ಇತ್ತೀಚೆಗೆ ಮಹಾರಾಷ್ಟ್ರ ವಿಜಯ್ ಹಜಾರೆ ಟೀಮ್ನಿಂದಲೂ ಹೊರದಬ್ಬಿಸಿಕೊಂಡಿರೋ ಆಟಗಾರ ಪೃಥ್ವಿ ಶಾ ಎಮೋಷನಲ್ ಆಗಿ ಪೋಸ್ಟ್ ಹಾಕಿದೆ ತಡ ಮಹಾರಾಷ್ಟ್ರ ಕ್ರಿಕೆಟ್ ಮಂಡಳಿ ತಿರುಗಿ ಬಿದ್ದಿದೆ. ಪೃಥ್ವಿ ಶಾ ಒಳ್ಳೆಯ ಆಟಗಾರ, ಆದರೆ ಆತನಿಗೆ ಶಿಸ್ತೇ ಇರಲಿಲ್ಲ. ತಂಡದ ಪ್ರಾಕ್ಟೀಸಿಗೂ ಸರಿಯಾಗಿ ಬರ್ತಾ ಇರಲಿಲ್ಲ. ಲೇಟ್ ನೈಟ್ ಪಾರ್ಟಿ ಮಾಡ್ತಿದ್ದ. ಪ್ರಮುಖ ಪಂದ್ಯವೊಂದಕ್ಕೆ ಮುನ್ನ ಬೆಳಗ್ಗೆ 6 ಗಂಟೆಯವರೆಗೂ ಪಾರ್ಟಿ ಮಾಡಿ ಫೀಲ್ಡಿಗೆ ಬರುತ್ತಿದ್ದ. ಫಿಟ್ನೆಸ್ ಇರಲಿಲ್ಲ. ಫೀಲ್ಡಿಂಗ್ನಲ್ಲಿ ಬಾಲು ಹಿಡಿಯಲು ತಡಕಾಡುತ್ತಿದ್ದ. ಬ್ಯಾಟಿಂಗ್ನಲ್ಲೂ ಅಷ್ಟೇ, ಬಾಲು ಎಲ್ಲೋ ಇದ್ದರೆ ಎತ್ತಲೋ ಬ್ಯಾಟು ಬೀಸುತ್ತಿದ್ದ ಎಂದೆಲ್ಲ ಮಂಡಳಿಯ ಅಧಿಕಾರಿಗಳೇ ಹೇಳಿದ್ದಾರೆ. ಅಲ್ಲಿಗೆ ಒಬ್ಬ ಪ್ರತಿಭಾವಂತ ಆಟಗಾರ ಅಶಿಸ್ತಿನ ಕಾರಣಕ್ಕಾಗಿ ಕ್ರಿಕೆಟಿನಿಂದಲೇ ಹೊರಬೀಳುವಂತಾಗಿದೆ. ಹಾಗಂತ ಕಾಲ ಮಿಂಚಿಲ್ಲ. ಪ್ರತಿಭೆ ಇದೆ, ವಯಸ್ಸಿದೆ, ತಿದ್ದಿಕೊಂಡರೆ ಮತ್ತೆ ಪುಟಿದೇಳುವ ಅವಕಾಶಗಳು ಇವೆ. ನೋಡಿದ್ರಲ್ಲ, ಒಂದು ಕಾಲದಲ್ಲಿ ಈ ಪೃಥ್ವಿ ಶಾ ಅವರನ್ನ ಫ್ಯೂಚರ್ ಸೆಹವಾಗ್, ಸಚಿನ್ ಅಂತ ಹೇಳಿ ಬಣ್ಣಿಸಲಾಗ್ತಾ ಇತ್ತು. ಆದರೆ ಇವತ್ತು ಅದೇ ಪೃಥ್ವಿ ಶಾ ಅಶಿಸ್ತಿನ ವರ್ತನೆಯಿಂದ ತಂಡದಿಂದ ಹೊರಗಡೆ ಬಿದ್ದಿದ್ದಾರೆ. IPLನಲ್ಲೂ ಆಯ್ಕೆಯಾಗಿಲ್ಲ. ಟೀಮ್ ಇಂಡಿಯಾದಿಂದ ಹೊರಗಡೆ ಬಂದು ತುಂಬ ವರ್ಷಗಳೇ ಆಯಿತು. ಒಬ್ಬ ಆಟಗಾರನಿಗೆ ಇರಬೇಕಾದಂಥ ಕ್ವಾಲಿಟಿ ಎಲ್ಲವನ್ನು ಬೆಳೆಸಿಕೊಂಡಿದ್ದಂಥ ಒಬ್ಬ ಆಟಗಾರ ಪೃಥ್ವಿ ಶಾ ಅಶಿಸ್ತು ಅನ್ನೋದನ್ನು ಮೈಗೂಡಿಸಿಕೊಂಡು ಇವತ್ತು ಈ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಸಾಕಷ್ಟು ಆಟಗಾರರಿಗೆ, ಅಶಿಸ್ತಿನ ಆಟಗಾರರಿಗೆ ಪೃಥ್ವಿ ಶಾ ಒಂದು ಉದಾಹರಣೆಯಾಗಿರ್ತಾರೆ, ಕೆಟ್ಟ ಉದಾಹರಣೆಯಾಗಿರ್ತಾರೆ.
ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.